ಕುಮಟಳ್ಳಿನೇ ಡೈರೆಕ್ಟ್ರು. ಅವನ ಮುಖಾಂತರ ಪತ್ತು, ಅವನ ಮುಖಾಂತರ ಎಲ್ಲ ಆಡಳಿತ ನಡೆದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಡೈರೆಕ್ಟರ್ ಇರ್ಬೋದು. ಅದನ್ನು ಗಟ್ಟಿಯಾಗಿ ಮಾಡ್ತೀನಿ. ನಾ ಮಾತಾಡಿ ನಡೆದ ನಿಮ್ಗೆ ವಿಶ್ವಾಸ ಇದೆ. ನಡೆದಕ್ಕೆ ನನ್ನ ಮಗನ ನಡೆದಕ್ಕೆ DC ಬ್ಯಾಂಕ್ ಹುಚ್ಚಿದ್ರು ನಾವು. ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ನಮ್ಮ ನಡೆದಕ್ಕೆ DC ಬ್ಯಾಂಕ್ದಾಗ ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ಕಲಾಕಾರದ ಲಕ್ಷ್ಮಣ ಸವದಿ ಅವರು, ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟ ಇದು ಮಾಡಬೇಡ್ರಿ. ಮತ್ತೀಗ ಭಾಳ ಹೇಳ್ತಾನೆ ನಾವು. ಇವತ್ತು ಯಾವ ಉದಯವಾಣಿ ಯಾವ ಪೇಪರ್ ಓದ್ನಿ ಅದು. ನಾನೇನು DC ಬ್ಯಾಂಕ್ ಆಕಾಂಕ್ಷೆ ಅಲ್ಲ. ಸಿಕ್ಕರ ಪಂಚಾಯತಿ ಚೇರ್ಮನ್ ಹಾಕೊಂಡು DC ಬ್ಯಾಂಕ್ ಹಾಕೊಂಡ್ರೆ ನಾಳೆ ಜಿಗಿದು ಬರ್ತಾನೆ ನಾವು. ಜಾರಕಿಹೊಳಿ ಮನ್ಯಾಗ ಬಂದು ಕಾಲ್ಕೊಂಡು ತಗೊಂಡ್ತಾನೆ ನಾವು. ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ತಲೆಯಾಡ್ಬರು ಅಂಥ ಡೇಂಜರ್ ಮನುಷ್ಯ ಅದಾನು. ತಾತ ಮತ್ತು ಸುಧಾರ್ತಾನೆ. ಎಲ್ಲೂ ಮಾತ್ರ ಕೆಟ್ಟ ಶಬ್ದ ಎಲ್ಲಿ ಎಲ್ಲ ಮಾತಾಡಿಸ್ತಾನು. ಮತ್ತು ಚಂದ ಮಾತಾಡ್ಕೊಂಡು ರಾತ್ರಿ ಚಂದ ಕೂಗ ನಕ್ಕೊಳ್ತಾನೆ. ರಮೇಶ್ ಜಾರಕಿಹೊಳಿ ಅವರನ್ನ ದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕುವ. ಇವತ್ತು ಹೇಳ್ತೀನಿ, ಇನ್ನು ಮುಂದೆ ಅದು ನಡೆಯಲ್ಲ. ಇಲ್ಲಿ ಯಾರೂ ಕೂಡ ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ. ಇನ್ನು ಏನಾದರೂ ಅವನು ಇದೇ ಥರ ಮುಂದುವರಿಸಿದ್ರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಮಾನ ಮರ್ಯಾದೆ ಆದರೆ ಒಂಚೂರು ಆದರೂ ಇರಬೇಕು. ಇವನು ಮರ್ಯಾದೆ ಏನು ಅಂತ 2 ವರ್ಷ 3 ವರ್ಷ ಹಿಂದೆ ದೇಶದ ಜನ ನೋಡಿರ್ತಕ್ಕಂಥದ್ದು. ಇಡೀ ರಾಜ್ಯದಾಗ ಅನಾಹುತ ಆಗ್ತೈತಿ. ಇಂಥ ಮಹಾನುಭಾವರ ಶಾಸಕರು ಆದ್ರೆ ಅದಕ್ಕೆ ದಯವಿಟ್ಟು ಈ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ನಾ MLA ಪೂರ್ವದಲ್ಲಿ AB ಜಗ್ನೂರವರು ಶಂಕರ್ ಸಾಹೇಬ್ ಮನೆ ಬರ್ತದೆ. ಕೆಟ್ಟ ಥಂಡಿಯಾಗಿ ದಿಲ್ಲಿ ಥಂಡಿ ನೋಡಿದ್ರಲ್ಲ. ಕೆಲವು ಜನ ದಿಲ್ಲಿಯಾಗಿ ಥಂಡಿ ಹಂಗದು ನೋಡಿದ್ರಿ. ಜಗ್ನೂರು ವಯಸ್ಸಾಗಿ ಪಾಪ ನಡ್ಕೋದು ಬಂದು ಶಂಕರ್ ಸಾಹೇಬ್ ಕಡೆ ಬಂದು ಕೂತು ಅದು ಎಷ್ಟಕ್ಕೆ ಪ್ರಯತ್ನ ಮಾಡಿ ಅದು ಫ್ಯಾಕ್ಟ್ರಿ ಮಾಡಿದ್ರು. ಲೈಸೆನ್ಸ್ ತಂದರು, ಒಂದು ಹಂತಕ್ಕೆ ತಂದರು. ಅವ್ರ ತಾತ ಹೇಳ್ಬೇಕಾದ್ರೆ ಹೃದಯದಿಂದ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಆಮೇಲೆ ಡೋಂಗರವಕಾಶ ಬಂದಾಗ ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ ನಮ್ಮ SM ಕೃಷ್ಣ ಅವರು ನಮ್ಮ ಹೋರಾಟ ಮಾಡ್ಕೊಂಡು ಎಲ್ಲ ಮಾಡಿದಾಗ ನಾನು ಯಶಸ್ಸು ಸಿಕ್ತು ನಮಗೆ. ನಾನೇ ಡೋಂಗರವ ಇದ್ದೀನಿ. ಡೋಂಗರ ನೀ ಐತಿ ಮಂತ್ರಿ ಆಗೋದಿಲ್ಲ, ಅಧ್ಯಕ್ಷ ಆಗಕ್ಕೆ ನೆನಪಿದ್ದೀನಿ. ಸಹಜನ ನೀನು ಅಧ್ಯಕ್ಷ ಆಗಿಬಿಟ್ಟಿದ್ದೀನಿ. ಬೇಡ ಸಪರ ಅಮ್ಮನ ಬೇಡ ಅಲ್ಲಿ ಜೈನರು ಲಿಂಗಾಯತ್ ಮಾಡ್ಬೇಕಂತ ಹೇಳಿದ್ವು. ಪಾಪ ಯಾಕೆ ಪಾಪ ಅವ್ರು ಪ್ರಯತ್ನ ಮಾಡಿ ಲಿಂಗಾಯತರು ಮತ್ತು ಜೈನರು ಭಾಳ ಹೋಟ್ರದವ್ರಿ. ಅವ್ರ ತಪ್ಪಾಕೈತೆ. ನಾವು ಬಂದು ಹಿಂಗೆ ಅಧಿಕಾರ ಇರ್ಬೋದು, ನಾವು ಮಾಡಿ ತಪ್ಪಾಕೈತೆ ಅಂದ ಶಹಜಾನ್ ಡೋಂಗರ್. ನಾನೇ ಇದ್ದೀನಿ ಅಧ್ಯಕ್ಷ. ನೀ ಆಗಿಬಿಡ ಶಹಜಾನ್ ಡೋಂಗರ್ಗೆ ಒಂದು ನಿಯತಿ ಯಾಕಂದ್ರೆ ಆಗಿಬಿಡಿ. ಯಾಕಂದ್ರೆ ಅಂದಿನಿಂದ ಇಂಥ ದೊಡ್ಡ ಮನಸ್ಸು ಮಾಡಿದೆ. ಅದಕ್ಕೆ ನಾನು ದಯವಿಟ್ಟು ಹೇಳ್ತಾನೆ, ಏನು ತಪ್ಪಾಗೈತೆ ಅಂತ ಸರಿಪಡಿಸ್ಕೊಂಡು ಈ ಬರೀ ವೇದಿಕೆ ಬರೀ ಇವತ್ತು ಕೃಷ್ಣಾ ಫ್ಯಾಕ್ಟ್ರಿ ಅಲ್ಲ, 28 ಚುನಾವಣೆ ವೇದಿಕೆ ಅದು. ಈ ವೇದಿಕೆ 28 ಚುನಾವಣೆ ವೇದಿಕೆ ಕಂಟಿನ್ಯೂ ಆಗೋದು. ಈ ಗಜಾನ ಹೇಳಿದೇನೋ ನಮ್ಮ ಬೇರೆ ನಿಮ್ಮ ಬೇರೆ ಅದ ಹಂಗೆ ಆಗೋದು. ಗಜಾನ ನಮ್ಮ ಮನಸ್ಸು ವಿರುದ್ಧವಾಗಿ ಬಳ್ಳ ಹೇಳ್ಬೇಕಾಗೈತೆ. ನಮ್ಮ ಮನಸ್ಸು ವಿರುದ್ಧ ಆದಾಗ ನಾವು ಅನರ್ಹದಾಗ ನಮ್ಮ ತೆಲ್ಮ ತಂದ್ಕೊಂಡು ಮಾಡ್ಬೋದು. ಉಪಮುಖ್ಯಮಂತ್ರಿ ಅವ ಅಸಹಾಯಕ ಇದ್ದು ನಾವು, ಈಗ ಅಸಹಾಯಕ ಇಲ್ಲ. ನಮ್ಮ ಮನಸ್ಸು ವಿರುದ್ಧ ನಾವು ಬಡ್ಡ ಹೇಳಾರ. ಹಂಗೆ ನಿಮ್ಮ ಮನಸ್ಸು ವಿರುದ್ಧ ನೀವು ಅನಿವಾರ್ಯ ಬರ್ತಾ ಗಪ್ಪಿದ್ರೆ ಇನ್ನು ಬಡ್ಡ ಹೇಳ್ಬೇಕು. ನಾವು ಯಾವ ದೇವರು ಆ ಬುದ್ಧಿ ಕೂಡ ನೋಡೋಣ. ಈ ವೇದಿಕೆ ಅಲ್ಲ ಅದು. ಇವತ್ತು ಅದು ಮಿಕ್ಸ್ ಮಾಡಬೇಡ. ನಿನ್ನ ಮಾತು ಉತ್ತರ ಹೇಳೋಣ. ನೀವು ಎಲೆಕ್ಷನ್ ಮುಖದಲ್ಲಿ JDS, ನೀವು ಕಾಂಗ್ರೆಸ್, ನೀವು BJP ಓಕೆ. ನಾವು ನಮ್ಮ ಪಕ್ಷ ಸಿದ್ಧಾಂತ ನಾವು ಅದು. ಆದ್ರೆ ನಮ್ಮ ಅಥಣಿ ಭಾಗದ ಅನ್ಯಾಯ ಆದಾಗ ನಾವು ಬಂಡ ಹೇಳಕ್ಕೆ ನಾವು ರೆಡಿ ಇರಬೇಕು. ನಾವು ಅಂದ್ರೆ ನಮ್ಗೆ ಮಂದಿ ಅನ್ಸ್ತಾರೆ ನೀವು ನಾವು ಶಿಸ್ತಿನ ಸಿಪಾಯಿಗಳು ನಾವು ಹೈಕಮಾಂಡ್ ಮಾಡಿದ್ರೆ ನಾವು ತಲಿಬಾರ್ದು ಅಂದ್ರೆ ನಮ್ಮನ್ನ ತಿಳ್ಕೋದು ಹೋಗಾರು ಅವ್ರು ಮುಂದೆ ಹೋಗ್ತಾರೆ. ಹಂಗೆ ಅದಕ್ಕೆ ದಯವಿಟ್ಟು ಹೇಳ್ತಿಲ್ಲ. ಈ ಒಂದು ಕೃಷ್ಣಾ ಫ್ಯಾಕ್ಟ್ರಿ ಭಾಳ ಭವ್ಯವಾದ ಫ್ಯಾಕ್ಟ್ರಿ ಇದೆ. ಅವ್ರ ಗುರುಜಿ ಹೇಳಿದ ಪ್ರಕಾರ ಈ ಫ್ಯಾಕ್ಟ್ರಿ ಲಾಸ್ ಆಗಬಾರ್ದು. 20 ಕಿಲೋಮೀಟರ್ ಕಬ್ಬು ಐತದ. HNTಗೆ 600-700 ರೂಪಾಯಿ ಖರ್ಚಾಕೈತಿ. 600-700 ರೂಪಾಯಿ ಇವತ್ತು ಹೊಸ ಹಳಿ ರೇಟ್ ಅದು. ಇನ್ನು ಹೊಸ ರೇಟ್ 800-900 ಗೊತ್ತಿಲ್ಲ. ಯಾಕಂದ್ರೆ ಅದ್ರೊಳಗೆ ಕಡಿಮೆ 20 ಕಿಲೋಮೀಟರ್ ಅಂದ್ರೆ ಉಳಿದ್ರೆ ಎಷ್ಟು ಫ್ಯಾಕ್ಟ್ರಿ ಲಾಸ್ ಆಗಿಬಿಡೋದು. ಅದಕ್ಕೆ ಭಾಳ ದೊಡ್ಡ ಪ್ರಮಾಣ ಲಾಸ್ ಮಾಡಿದರು. ಯಾಕಂದರೆ ಈಗ ಆಡಳಿತ ಮಂಡಳಿ ಇದ್ದಂಥ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಭಾಳ ಅನಾಹುತ ಆಗಿದೆ. ಮತ್ತು ಮಣ್ಣಿನ ಹರಿವಿಗೆ ಭಾಷೆ ಮಾಡಿದರು. ನಾವು DC ಬ್ಯಾಂಕ್ ಮೊದಲು ಪೈಸೆ ನೋಡ್ಕೊಂಡು ಅಂತಂದ್ರೆ DC ಬ್ಯಾಂಕ್ ಚುನಾವಣೆ 15 ಮೊದಲ ನೀವು ಮಹೇಶನ ಅಂದ ಅಲ್ಲಿ ಏನು ಬರೇನ ಸ್ಕ್ರ್ಯಾಪ್ ಉಳಿದೈತಂದ್ರೆ ಅಲ್ಲ ಫ್ಯಾಕ್ಟ್ರಿ ಕೃಷ್ಣ ಎಲ್ಲ ಮುಗಿಸ್ಯಾರು. ಸ್ಕ್ರ್ಯಾಪ್ ಉಳಿದೈತೆ. ಸ್ಕ್ರ್ಯಾಪ್ ಉಳಿದಿಲ್ಲ. ಇಲೆಕ್ಷನ್ 10 ಮೇಲೆ 10 ಕೋಟಿ ತೆಗೆದಾರೆ DC ಬ್ಯಾಂಕಿನಿಂದ. ಸ್ಕ್ರ್ಯಾಪ್ 10 ಕೋಟಿ ಅಂತ ಎಲ್ಲ ಇಲ್ಲಿ ಹೇಗೆಲ್ಲ ಹಾಕಿ ಬಂದದು. ಮತ್ತು
10 ಕೋಟಿ ಇಲ್ಲಿ ಇಲೆಕ್ಷನ್ ಅದು ನಿಮ್ಗೆ ಫ್ಯಾಕ್ಟ್ರಿ ಮತ್ತು ಸಾಧಕ ಇಲೆಕ್ಷನ್ ಮಾಡತ್ತಾರೆ. ಸ್ಕ್ರ್ಯಾಪ್ ಮಾಡಿ 10 ಕೋಟಿ ಉಣ್ತದೆ. ಇಲ್ಲಾಂದ್ರೆ ಅವ್ರು ಸುಳ್ಳು ಅಂತ ಹೇಳಿ ಅದನ್ನು ಅದಕ್ಕೆ ಏನು ಬಹಿರಂಗ ಕ್ರಮ ಕೆಳಗಿಟ್ಟಿದ್ದಾನೆ. ನಮ್ಮ ಫ್ಯಾಕ್ಟ್ರಿ DC ಬ್ಯಾಂಕ್ದಾಗ 10 ಕೋಟಿ DC ಬ್ಯಾಂಕ್ ಇಲೆಕ್ಷನ್ ನಿನ್ನೆ ಹತ್ತಲ್ಲ, ಅದಕ್ಕೆ 10 ಮೊದಲು ಚುನಾವಣೆ ಘೋಷಣೆ ಆಗೋ ಮೊದಲು 10 ಕೋಟಿ ರೂಪಾಯಿ. ಮತ್ತು ಅವನೊಬ್ಬನ ಅನ್ಯಾಯ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರಪ್ಟ್ ಅವ್ನಿಗೆ 15 ಕೋಟಿ ಕೊಡ್ಸ್ಯಾನ DC ಬ್ಯಾಂಕ್ದಾಗ. ಮನಸ್ಸು ತೊಗೊಳಂಗಿಲ್ಲ ಅವ ಎಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ. DC ಬ್ಯಾಂಕ್ ಕೊಡ್ಸ್ಯಾನ. ಇಂಥೆಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮತ್ತು DC ಬ್ಯಾಂಕ್ ಮಾತಾಡೋದು. ಈಗ ಅದಕ್ಕೆ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ. ನಿರ್ಣಯ ತೊಗೋಬೇಕು. ಯಾಕಂದ್ರೆ ನನಗೇನಾಗೋದಿಲ್ಲ, ಖಾತೆಗೇನಾಗೋದಿಲ್ಲ. ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಅತನಿ ಭಾಗದ ಬಗ್ಗೆ ಖುಷಿ ಐತೆ ನಮಗೆ. ಯಾಕಂದ್ರೆ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟದ ಬರಬೇಕಾದ ಕಾರಣ ಅತನಿ. ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಲಕ್ಷ್ಮಣ ಸವದಿ ಸವಾಲು ಹಾಕಿ ಸೋಲಿಸಿದ್ರು. ನಾ ರಮೇಶ್ ಆಗಿ ಸೋಲಿಸಿಲ್ಲ, ನೀವು ನಿಮ್ಮ ಶಕ್ತಿಯಲ್ಲಿ ಸೋಲಿಸಿದ್ದು. ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫಾಯ್ದೆ ಆಗ್ತದೆ. ಫಾಯ್ದೆ ಆದ ನಾವು ಅದು ಒಂದು ಇವು ಒಂದು ಕೊನೆ 15 ದಿವಸ ಬಂದರು ನಮ್ಮ ಪೀಡ ಹೋಗ್ತದೆ BJPಯಿಂದ. ಇಲ್ಲಿತ್ತಂದ್ರೆ ಭಾಳ ದೊಡ್ಡ ಲೀಡರ್ ಆಗ್ತದೆ. ನಾವು ಅಲ್ಲಿ ಒಂದು ಪೀಡ 5 ವರ್ಷ MLA ಆಗಿರ್ಬೋದು. ಅವ್ನ ವ್ಯಕ್ತಿತ್ವ ಹಾಳಾಗ್ಬೇಕು. ಅವನಿಗೇನು ಕಾಂಗ್ರೆಸ್ ಹೋಗಿ MLA ಆಗಿರ್ಬೋದು, 5 ವರ್ಷ ಸಮಾಧಾನ ಕೂತಿರ್ಬೋದು. ಬಟ್ BJP ನಮ್ಮ ಪೀಡ ಹೋಯ್ತು. ಸಿದ್ದಪ್ಪ ನಮ್ಮ ಪೀಡ ಹೋಯ್ತು, ಕಾಂಗ್ರೆಸ್ ಪೀಡ ಹಿತ್ತದು. ಈ ಕಡೆ ತಿಗಾಕ ಬರೋದೈತೆ. ನಾವೇ ಅದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ. ನಾವೇನು ಅದಕ್ಕೆ ನಮ್ಮ ಕಡೆ ಬರೋಕ್ಕೆ ಗುದ್ದಾಡೋದೈತೆ. ಅದನ್ನು ನಮಗೇನು ಅಷ್ಟೇ ಈಸಿ ಇಲ್ಲ. ಅವಾಗ ಸ್ಟಾರ್ಟಿಂಗ್ BJP ಆಗಿಂದ ಈಗಿನ BJP ನಮ್ಮ ಸ್ಥಾನಮಾನದಕ್ಕೆ ಭಾಳ ನಾವು ದೇವ್ರು ಶಕ್ತಿ ಕೊಟ್ಟನು. ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತೀವಿ. ಅಷ್ಟು ಮೆಚ್ಚಿಗೆ ಬಂದ್ರೆ ದೇವ್ರು ಬುದ್ಧಿ ಕೊಟ್ಟಾಗ ನೋಡೋಣ. ಆ ಟೈಮ್ ದೇವ್ರ ಬುದ್ಧಿ ಕೂಡ ನೋಡೋಣ. ಅದಕ್ಕೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಹೆಚ್ಚು ಹೇಳೋದಿಲ್ಲ. ಯಾಕಂದ್ರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರರು ಅದಾರ ಬೆಂಗಳೂರು ಲೆವೆಲ್ದಾಗ ಕಟ್ ಆ್ಯಂಡ್ ಪೀಸ್ ಮಾಡಿ ಏನಾದ್ರು ಹದಿಗಿಡ್ಸ್ತಾರೆ. ಅದಕ್ಕೆ ದಯವಿಟ್ಟು ಮಾತಾಡೋದಿಲ್ಲ. ಯಾಕಂದ್ರೆ ಭಾಳಷ್ಟು ಪಾಪ ಇಲ್ಲಿ ಲೋಕಲ್ ಮಾಧ್ಯಮ ಬೆಳಗಾವಿ ಗೋಕಾಕ್ ಇಲ್ಲಿ ಅದನ್ನೆಲ್ಲ ಭಾಳ ಚಲೋ ಕರೆಕ್ಟ್ ಕಳ್ಸೋರು. ಅಲ್ಲಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನೇನೇನು ಸುದ್ದಿ ಮಾಡಿ ದಿವಾಳಿ ಮುಗಿತು. ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಮೊನ್ನೆ ಅಲ್ಲಿ ಇದು ಮೊನ್ನೆ ರಾತ್ರಿ ರಾತ್ರಿ ಚುನಾವಣೆ ಪ್ರಚಾರ ಇದ್ದರೆ ದೊಡ್ಡ ಪ್ರಮುಖ ಕೂಡಿದ್ರೆ ಅವರದ ನಿಮ್ಮ ಕಾಗವಾಡಕ್ಕೆ ಮತ್ತೆ ಕೇಳ್ತಾರೆ. ರಾತ್ರಿ ಅಲ್ಲೇನೂ ಕೂಡುದಿಲ್ಲ. ಹಾಂ ಜಂಬಿಗೆ ಅಂದರೆ ದೊಡ್ಡ ಪ್ರಮಾಣ ರಾತ್ರಿ 10 ಮಟ ನಮ್ಮ ಉತ್ತರ ಕನ್ನಡ ರೂಢಿ ಭಾಷೆಗೆ ಏನಂದು ಅವ್ನು ಮುಗಿದ ಕತ್ತಿ ಅಂದ್ರಲ್ಲ ನನ್ನ ಕೊಲೆಯನ್ನು ಮಾಡ್ತಾ ಇವತ್ತು ಗಾಡಿ ತೊಗೊಂಡಿರ್ತಾನೆ. ಹಂಗೆ ಮಾಡ್ದಾನೆ. ನಮ್ಮ ಉತ್ತರ ಕನ್ನಡ ಭಾಷೆದಾಗ ಮರಾಠಿ ಮಿಕ್ಸಿದ ಭಾಷೆದಾಗ ಮುಗೀತು ಅಂತ ಕತ್ತಿ ಮುಗೀತು ಅಂದ್ರಲ್ಲ ಕತ್ತಿ ಮುಗಿಸ ನಮ್ಮ ಅದಕ್ಕೊಂದು 2 ಗಾಡಿ ತೊಗೊಂಡಿರಕತ್ತೆ ಹಿಂದೆ ಮುಂದೊಂದು. ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟೆ ಮಾಡಬೇಡ್ರಿ. ಮತ್ತೀಗ ಭಾಳ ಹೇಳ್ತಾನೆ ನಾವು ಇವತ್ತು ಯಾವ ಉದಯವಾಣಿ ಯಾವ ಪೇಪರ್ ಓದ್ನಿ ಅದು ನಾನೇನು DC ಆಕಾಂಕ್ಷೆ ಅಲ್ಲ. ಸಿಕ್ಕರೆ ಪಂಚಾಯತಿ ಚೇರ್ಮನ್ ಹಾಕೋಣ. ಸಿಕ್ಕರೆ DC ಬ್ಯಾಂಕ್ ಹಾಕೋಣ ನಾಳೆ ಜಿಗಿದು ಬರ್ತಾನೆ. ನಾವು ಜಾರಕಿಹೊಳಿ ಮನ್ಯಾಗ ಬಂದು ಕಾಲ್ಕೊಂಡು ತಗೊಂಡ್ತಾನೆ. ನಾವು ನಾ ಮಣ್ಣು DK ಶಿವಮಣ್ಯಾಗ ಏನಂದ್ರೆ ಒಬ್ರು ಮುಂದೆ ಅಂದತ್ತ ಮಣ್ಣೆ ನಾನು ಅಧ್ಯಕ್ಷ ಹಾಕಂತ ಹೇಳಿದ ಅಂತ ಇಲ್ಲಿ ಬಂದ ಪೇಪರ್ ಸ್ಟೇಟ್ ಕೊಡ್ತಾನೋ ನಾನು ಅಧ್ಯಕ್ಷ ಆಕಾಂಕ್ಷಿಲ್ಲ. ಸಿಕ್ಕರೆ ಮೊದಲು ಜಿಗಿದು ಬರ್ತಾನೆ. ನಾವು ಇವತ್ತು ರಾಜ್ಯದಾಗ ಏನಾರ ಅವ್ನ ಮಾತು ಹಾಳಾದವ. ನಮ್ಮ ಜೊಲ್ಲೆ ಸಾಹೇಬ್ MP ಕಳ್ಕೊಂಡು ಮಾತು ಕೇಳಿ, ಲಕ್ಷ್ಮಣ ಸವದಿ ಮಾತು ಕೇಳಿ, ನಮ್ಮ ರಮೇಶ್ ಕತ್ತಿ DC ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸವದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಇವಾಗ ಏನೋ ಕರಿಗೆ ಪಾಪ ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ತಲೆಯಾಡಿದ್ರು. ಅಂಥ ಡೇಂಜರ್ ಮನುಷ್ಯ ಅದಾನು. ತಾತ ಮತ್ತು ಸುಧಾರ್ತಾನೆ. ಎಲ್ಲೂ ಮಾತಾಡಿ ಕೆಟ್ಟ ಶಬ್ದ ಎಲ್ಲೂ ಎಲ್ಲ ಮಾತಾಡಿಸ್ತಾನೋ ಮತ್ತು ಚಂದ ಮಾತಾಡ್ಕೊಂಡು ರಾತ್ರಿ ಚಂದ ಕೂತ್ಕೊಂಡು ನಕ್ಕೊಳ್ತಾನೆ. ಅದಕ್ಕೆ ದಯವಿಟ್ಟು ನೀವು ಭಾಳ ಈ ಬ್ಯಾಂಕ್ DC ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟೋ ಬಿದ್ದಿರ್ಬೋದು. ಈ ಅತನಿ ಭಾಗ ಡೈರೆಕ್ಟರ್ ಅವರೇ ಅವ್ರ ಮುಖಾಂತರ ಪತ್ರ ಕೊಡ್ತಾನೋ. ಅವ್ರ ಮುಖಾಂತರ ಸೆಕ್ರೆಟರಿ ಟ್ರಾನ್ಸ್ಫರ್. ಅವ್ರ ಮುಖ DC ಬ್ಯಾಂಕ್ ಇಲ್ಲಿ ಅಲ್ಲ ಶಂಕರ್ ನಂದ್ಯಾಳ ಯಾವ ನಂದೇಶ್ವರ್ ಅವನು ಇಲ್ಲಿ ಕುರ್ಚಿ ಖಾಲಿ ಮುಟ್ಟಿ ಜವಾಬ್ದಾರಿ ನಮ್ಮದು. ಈಗ ನಮ್ಮ ಮಹೇಶ್ ಕುಮಟಳ್ಳಿನೇ ಡೈರೆಕ್ಟ್ರು.
ಅವನ ಮುಖಾಂತರ ಪತ್ತು, ಅವನ ಮುಖಾಂತರ ಎಲ್ಲ ಆಡಳಿತ ಹಿಡಿದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಡೈರೆಕ್ಟರ್ ಇರ್ಬೋದು. ಅದನ್ನು ಗಟ್ಟಿಯಾಗಿ ಮಾಡ್ತೀನಿ. ನಾ ಮಾತಾಡಿ ನಡೆದ ನಿಮ್ಗೆ ವಿಶ್ವಾಸ ಇದೆ. ನಡೆದಕ್ಕೆ ನನ್ನ ಮಗನ ನಡೆದಕ್ಕೆ DC ಬ್ಯಾಂಕ್ ಹುಚ್ಚಿದ್ರು ನಾವು. ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ನಮ್ಮ ನಡೆದಕ್ಕೆ DC ಬ್ಯಾಂಕ್ದಾಗ ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ನಾನು DC ಬ್ಯಾಂಕ್ ಕಟ್ಟಿ ಇರೋಲ್ಲ. ನಾನು ನೆನೆಸಿರ್ತೀನಿ. ಯಾಕಂದ್ರೆ ಮಣ್ಣು ನಡೆಸ ಕುರುಗಳಾಗ ನಡೆಸೋದು. ಆವಾಗ ನನ್ನ ಬಾಲಚಂದ್ರ ಜಾರಕಿಹೊಳಿ ರಿಕ್ವೆಸ್ಟ್ ಹೋಗೋದು, ಇಲ್ಲ ಅಣ್ಣ ಮುಂದಿನ 60 ಎಲೆಕ್ಷನ್ ಐತಿ, ದಯವಿಟ್ಟು ಇದು ಮುಡಿಯೋಸ್ಬೇಡ ಅಂತ ಕೈ ಮೇಲೆ ಕಪ್ಪಿಟ್ಟಿದ್ದೆ. ಮುಂದೆ ಎಲೆಕ್ಷನ್ ಐತಿ, ಎಲೆಕ್ಷನ್ನ ಬೇಕಾದ್ರೆ ಹೇಳಿ ಮಾಡೋ, ಈಗ ದಯವಿಟ್ಟು 6 ತಿಂಗಳು ಎಲೆಕ್ಷನ್ ಮಾಡೋ ಸ್ಮೂತ್ ತೊಗೊಂಡು DC ಎಲೆಕ್ಷನ್ ಆದಮೇಲೆ ನೀ ಹತ್ತಿನಿ ಏನು ಮಾಡ್ತೀನಿ ಮಾಡ್ಕೋ. ಬಾಲಚಂದ್ರ ಹೇಳಿದನು. ನಾವು ಇಲ್ಲಿ ನಡ್ಸಾರ ಮಹೇಶ್ ಕುಮಟಳ್ಳಿ ಮುಖಾಂತರ ಪತ್ತು ಕೊಡ್ಸಾರ. ಮಹೇಶ್ ಕುಮಟಳ್ಳಿ ಅಂತ ಆಡಳಿತ ನಡ್ಸಾರ. ನಾವು ಅದಕ್ಕೆ ದಯವಿಟ್ಟು ನಾವು ಹೇಳ್ತವಲ್ಲ, ಈ ಫ್ಯಾಕ್ಟ್ರಿ ಗೆಲ್ಲಿಸ್ಕೊಟ್ರೆ ನಾವು ನಮ್ಮ ತಲೆಯಾಗಿ ಓಡಿಸಿದ್ವಿ. ನಾನು ಸುಳ್ಳು ಹೇಳೋಂಗಿಲ್ಲ. ರಾಜ್ಯ ಸರ್ಕಾರದಿಂದ ನಮಗೆ ಸಿಗೋದಿಲ್ಲ. ರಾಜ್ಯ ಸರ್ಕಾರದಿಂದ ಸರ್ಕಾರ ಸಿಗೋದಿಲ್ಲ. ನಮ್ಮ ಅಮಿತ್ ಶಾ ಅವರು ಕೋಆಪರೇಟಿವ್ ಮಿನಿಸ್ಟರ್ ಅದ ಇಲ್ಲಿ. ಅವ್ರು ನನ್ನ ವೈಯಕ್ತಿಕ ಸಂಬಂಧ ಇರೋದ್ರಿಂದ ಅಲ್ಲಿಂದ ಎಕ್ಸ್ಟ್ರಾ ಲೋನ್ ತರಿಸು, ಅಲ್ಲಿ ಬಡ್ಡಿ ಲೋನ್ ತರಿಸಿ DC ಬ್ಯಾಂಕ್ ಸಿಕ್ಕಾಪಟ್ಟು ಉಂಟು. ನಾವು DC ಬ್ಯಾಂಕ್ ಸಿಕ್ಕಾಪಟ್ಟು ಉಂಟು. ನಾವು ಲಕ್ಷ್ಮಣ ಸವದಿ ಆಡಳಿತ ನಡೆದಾಗ ಸಿಕ್ಕಂಗೆ ಗುಡಾವಣ್ ಮೇಲೆ 100 ಕೋಟಿ ಲೋನ್ ಐತೆ. ಗುಡಾವಣ್ 0 ಐತಲ್ಲ. ಬೇಕಾದ್ರೆ ಮಾಧ್ಯಮದಾಗ ನಾಳೆ ಹೋಗ್ರಲ್ಲಿ 100 ಕೋಟಿ ಸಾಲ ಅದು ಶುಗರ್ ಐತೈತೆ. ಅಲ್ಲಿ 0, ಅಲ್ಲಿ ಏನೂ ಇಲ್ಲ. ಅಲ್ಲಿ ಅದಕ್ಕೆ DC ಬ್ಯಾಂಕ್ ಡೈರೆಕ್ಟರ್ ಆದರು. ನಮ್ಮ ಅಶೋಕ ಮಗನ ಹೆಸರೇನು? ಅಶೋಕನ ಮಗ ಹೆಸರೇನು ಅಂತ ಆ ಹುಡುಗ ಡೈರೆಕ್ಟರ್ ಇದ್ದ. ಅವ್ನು ಡೈರೆಕ್ಟರ್ ಪಾಪ ಅವ್ನು ಅಂಜಿ ಸೇವ್ ಮಾಡಿಸೋದು ಎಲ್ಲ ಸ್ಟಾಕ್ ಇರ್ತದೆ. ಈಗ ನಮ್ಮ ಮನುಷ್ಯನ ಡೈರೆಕ್ಟರ್ ಹಾಕಿನಿ ಚೆಕ್ ಮಾಡೋಕ್ಕೆ. ಲೋನ್ದು ಚೆಕ್ ಮಾಡೋದು ಡೈರೆಕ್ಟರ್ ಬರ್ತಾನೆ. ಸ್ಥಳೀಯ ಇರೋದು ಡೈರೆಕ್ಟರ್ ಹಾಕಿ ಬರೋದಿಲ್ಲ. ನಮ್ಮ ಶಾಸಕ ನಮ್ಮ ಡೈರೆಕ್ಟರ್ ಹಾಕ್ಸೋನು ದಿನ ಚೆಕ್ ಮಾಡಿಸ್ತೀವಿ ನಾವು. ಈಗ ಕೃಷ್ಣ ಫ್ಯಾಕ್ಟ್ರಿ 100 ಕೋಟಿ. ಹಾಗೆ ಬಿಜಾಪುರ ರೋಡ್ನಾಗ ಲೈಟ್ ಇದೆ ನೋಡೋದು ದೊಡ್ಡ ಫ್ಯಾಕ್ಟ್ರಿ. ಅಲ್ಲಿ ಹೋಗಿದಾವಲ್ಲ, ಅಲ್ಲಿ ಹೋಗಿದಾವು. ದಯವಿಟ್ಟು ನಾವು ನೋಡ್ರಿ, ಕೊಟ್ಟರಾಗ ಮಾತಾಡ್ಬೋದು. ನಾವು ಕೆಟ್ಟರಲ್ಲ. ನಮ್ಮ ದಯವಿಟ್ಟು ನಮ್ಮೇಲೆ ನಾವು ಹೊರಗಿನ ಅಲ್ಲ. ನನ್ನ ಹಂಚಿಕೆ ಇದೆ ಹೊರಗಿನ ಹೋಗ್ತಾವ ನಾವು. ಅದ ರಮೇಶ್ ಕತ್ತಿ ಬಂದು ಮನ್ಯಾಗ ಬಂದು ನಡಿತೈತಿ. ಬೇರೆ ಬಂದು ಕೂತ್ಕೊಂಡು ಹೊರಗಿನ ನಾವು. ನಾ ರಮೇಶ್ ಜಾಗಡ್ ಒಬ್ಬ ಹೊರಗಿನ. ಯಾಕಂದ್ರೆ ನನಗೆ ಗೂಟ್ ಗೊತ್ತೈತೆ ಅವಾಗ. ಅದಕ್ಕೆ ದಯವಿಟ್ಟು ನಾವು ಯಾವುದೇ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ. ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವಾಕೋತು ಫಲಿತಾಂಶ ದೇವ್ರ ಇಚ್ಛಾ. DC ಬ್ಯಾಂಕ್ ನಂಗೆ ಗೊತ್ತೈತೆ. ಸೋಲ್ ನನಗೆ ಹಾಕೈತೆ. DC ಬ್ಯಾಂಕ್ ಗೊತ್ತೈತೆ ನನಗೆ. ಇಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ನ. ಹಂಗೆ ಕೃಷ್ಣ ಫ್ಯಾಕ್ಟ್ರಿ ಇಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನಿ ನಾ. ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ. 28ಕ್ಕೆ ನಾಳೆ 18 ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು. ಅದ್ರ ಮೇಲೆ ಅದಕ್ಕೆ ನಾವು ಈಗಿನ ಹೊರತಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ದಪ್ಪ ನಮ್ಮ ಬೂತ್ ಬಿಟ್ಟು ಹೋಗ್ಬಿಟ್ಟು ನಮ್ಮ ಕಂಟ್ರೋಲ್ ಆಗಿಲ್ಲ. ಸಡನ್ನಾಗೆಲ್ಲ ಡ್ಯಾಮ್ ಹೊಡೆದಂಗೆ. ಅದಕ್ಕೆ ನಾವು ಫೇಲ್ ಆಗಿದ್ದು. ಇನ್ನು ಫೇಲ್ ಆಗೋದಿಲ್ಲ. ಇನ್ನೂ 2 ವರ್ಷ ಟೈಮ್ ಐತೆ. ನಾವು ಬಿ ಜೆ ಪಿಯಾಗೆ ಇರ್ತೀವಿ. ಮತ್ತು ನಾವು BJಪಿಯಿಂದ ಕ್ಯಾಂಡಿಡೇಟ್ ಹಾಕು. ನಾವು ಜಂಪ್ ಮಾಡೋಕ್ಕೆ ಹೋಗೋಲ್ಲ. ಇಲ್ಲೇ ಮಾಡೋದು, ಇಲ್ಲೇ ಯುದ್ಧ ಮಾಡೋದು, ಇಲ್ಲೇ ಮುಂದಿನ ಮತ್ತು ಅವ್ನು ಶಪಥ ಮಾಡೋದು. ಸೋಲ್ಸಿಬಿಡು ನಿಮ್ಮದು ಇಚ್ಛಾ. ನನ್ನ ಶಕ್ತಿ ಅಲ್ಲ, ಅದು ನಿಮ್ಮ ಶಕ್ತಿ. ನಾ ಬರೀ ಅಣ್ಣ ಒಟ್ಟ ನೀವು ಶಕ್ತಿ ಕೊಟ್ಟು ಸೋಲಿಸು, ಗೆದ್ರ ಮಲೆ ಹಾಕು. ಇಷ್ಟೇ ನಮ್ಮ ದೇವ್ರ ಇಚ್ಛಾ. ಅದಕ್ಕೆ ನೀವು ಗಟ್ಟಿಯಾಗಿ ನಮ್ಮ ದೇವ್ರಿ. ಈಗ ಇದೆಲ್ಲ ನೀರಾವರಿ ಸ್ಕೀಮ್. ಈಗ ನಮ್ಮ ಅಮಾವಾಸ್ಯೆ ಹೊಲಸ್ಕೊಂಡು ಹೋಗ್ತಾನೆಲ್ಲ. ತನ್ನ ಫ್ಯಾಕ್ಟ್ರಿ ಒಂದು ಪೈಪ್ಲೈನ್ ಹಾಕೊಂಡು ನಾವು ಮಂದಿ ರೈತರು ಎಲ್ಲ ಸತ್ಯನಾಶ ಮಾಡಿದ್ರು. ನಾವು ಮಳೆ ಬಂದಂತ ನೋಡೋದನ್ನ ಅದ್ರ ಬಗ್ಗೆ ದಯವಿಟ್ಟು ನೀವೆಲ್ಲ ಭೇಟಿಯಾಗಿರಿ. ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು DC ಬ್ಯಾಂಕ್ ನಮ್ಮ ಆಡಳಿತ ಇರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರಹಿತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಈ ಫ್ಯಾಕ್ಟ್ರಿ ಫೈನಾನ್ಸ್ ಯಶ ಕೊಡ್ರಿ. ಈ ಗೆಲುವು ರೈತರಿಗೆ ಗೆಲುವು ಆಗ್ತದೆ, ನನ್ನ ಗೆಲುವಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳಿಂದ, ಇವತ್ತು ಮುಗಿತು ರಾತ್ರಿ, ನಾಳಿಂದ 26 ತಾರೀಕು ಹುಟ್ಟಿನ ದಿವಸ. ಅವತ್ತು ಇಲ್ಲ, ಇವತ್ತೆಲ್ಲ 20 ಇನ್ನು ಬರುವ 4-5 ದಿವಸನಾಗ ನೀವೆಲ್ಲರೂ ಪ್ರತಿಯೊಬ್ಬರು ರೈತರು ವಿಚಾರ ಮಾಡ್ಕೊಂಡು ಚೆಂದಂಗೆ ಊಟ ಹಾಕ್ರಿ. ಅವ್ರು ಏನು ಕೊಡ್ತಾ ತಗೋರಿ, ಅದು ನಿಮ್ಮ ರೊಕ್ಕ ಅದ. ಅವ್ರಿಗೆ ಆಡ್ಯಾಕ ಕೊಡ್ರಿ, ನಮ್ಗೆ ಊಟ ಹಾಕ್ರಿ. ಈ ಸ್ವಾಭಿಮಾನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಹೇಳಿ ನಾಳೆ ಮಾಡ್ಬಿಡ್ತೀನಿ. ಜೈ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ.
ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕುವ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನ 23ರಾಗೂ ಮಾಡಿದ್ದಾರೆ ಜನ. ಮೊನ್ನೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೂಡ ಮಾಡಿದ್ದಾರೆ. ಯಾರು ಜಾಣರಿರ್ತಾರೆ, ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ. ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ. ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ, ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ. ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ. ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ. ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ. ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮನೆತನ, ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವಂತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ. ನನಗೆ ನನ್ನ ಗುರು ಹಿರಿಯರು, ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ. ಅದರಿಂದ ಮೆಂಟಲ್ ತರ ನಾನು ಮಾತಾಡಕ್ ಹೋಗಲ್ಲ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಸಾಕಷ್ಟು ಶಬ್ದಕೋಶಗಳು ನನ್ನಲ್ಲಿದಾವೆ. ಆದರೆ ಅವ್ರ ತರ ನಾನು ಮಾತಾಡಕ್ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ. ಆ ಮೆಂಟಲ್ ಅಂತ ಕರ್ಸ್ಕೋಬಾರದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೀನಿ. 23ರಲ್ಲಿನೂ ಏನು ಅಂತ ತೋರಿಸಿದ್ದಾರೆ. ಮೊನ್ನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ. ಈ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ತೋರಿಸ್ತಾರೆ. 2028ಕ್ಕೂ ಮತ್ತು ತೋರಿಸ್ತಾರೆ. ಇದನ್ನ ಆತನು ಬರ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಅಥಣಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥವ್ರು ಮತ್ತು ಅತ್ಯಂತ ಬುದ್ಧಿಜೀವಿಗಳಿರ್ತಕ್ಕಂಥ ನಾಡು. ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗಿಲ್ಲ. ಶಿವಯೋಗಿಗಳ ನಾಡು, ಪುಣ್ಯ ಭೂಮಿ. ಈ ಪುಣ್ಯ ಭೂಮಿಯಲ್ಲಿ ಜನಿಸಿರ್ತಕ್ಕಂಥ ಜನ ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಯಾರಿಗೆ ಯಾವ ತರದಿಂದ ಉತ್ತರವನ್ನು ಕೊಡಬೇಕು ಆ ತರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂ ಕೊಟ್ಟಿದ್ದಾರೆ, ಈಗೂ ಕೊಡ್ತಾರೆ. ಅಥಣಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯ ಬಗ್ಗೆ ನಮ್ಮೆಲ್ಲ ವಾಹಿನಿಗಳಲ್ಲಿ ಬಿತ್ತರಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಗೋಕಾಕ್ನ ಶಾಸಕರು, ಮಹಾನುಭಾವರು, ಮರ್ಯಾದವಂತ ಶಾಸಕರಾಗಿರ್ತಕ್ಕಂಥ ಮರ್ಯಾದೆ ರಾಮಪ್ಪ ಜಾರಕಿಹೊಳಿಯವರು ನಮ್ಮ ತಂದೆಯವರ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸಿ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದು ಏನು ತೋರಿಸ್ತದೆ ಅಂತಂದರೆ, ಒಬ್ಬ ಸಂಸ್ಕಾರ ಇಲ್ಲತಕ್ಕಂಥ ಮಗ ಯಾವ ರೀತಿ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮಗೆ ಹುಟ್ಟಿ 6 ವರ್ಷಕ್ಕೆ ನಮ್ಮನ್ನೆಲ್ಲ ಶಾಲೆಗೆ ಸೇರಿಸಿ ಒಳ್ಳೆಯ ಶಿಕ್ಷಣ ಕೊಡಿಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಯಾವ ಥರ ಮಾತಾಡಬೇಕಂತೇಳಿ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮನೆಯ ಸಂಸ್ಕಾರ. ನಿನ್ನೆ ಅವನು ಮಾತಾಡಿರ್ತಕ್ಕಂಥ ಭಾಷೆ, ಅವನ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವನಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಬಹುಶಃ ಅವನು ಹುಟ್ಟಿ 6 ವರ್ಷಕ್ಕೆ ಅವನ ತಂದೆ ತಾಯಿ ಅವನ ಶಾಲೆಗೆ ಕಳಿಸಿದ್ರೆ ಈ ಥರದ ಭಾಷೆ ಅವನ ಬಾಯಲ್ಲಿ ಬರ್ತಿರ್ಲಿಲ್ಲ. ಯಾಕಂತಂದರೆ 6ನೇ ವರ್ಷಕ್ಕೆ ಅವನನ್ನು ಕಳ್ಬಟ್ಟಿ ಕಾಯಿಸೋಕ್ಕಂತಲೇ ಅವ್ರನ್ನ ಕಳಿಸಿರ್ತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವನಂಥ ಕೀಳುಮಟ್ಟದ ರಾಜಕಾರಣಿಗಳು ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ.
DCC ಬ್ಯಾಂಕ್ ಬಗ್ಗೆ ಮಾತಾಡಿದರು, ಕೃಷ್ಣ ಸಹಕಾರಿ ಸಕ್ಕರೆ ಬಗ್ಗೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ತಂದೆಯ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು. ತಮ್ಮೆಲ್ಲರ ಮುಖಾಂತರ ಆ ಮಹಾನುಭಾವನಿಗೆ, ಆ ಮರ್ಯಾದವಂತನಿಗೆ ನನಗೆ ಕೆಲವೊಂದು ಪ್ರಶ್ನೆಗಳು. DCC ಬ್ಯಾಂಕ್ ಇವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು, ಮುರುಗೋಡು ಮಹಾಂತಾಜನ ಆಶೀರ್ವಾದ DCC ಬ್ಯಾಂಕ್ ಮೇಲಿದೆ ಅಂತೇಳಿ. ಈ ಪುಣ್ಯಾತ್ಮ ನಿನ್ನೆ ಮಾತಾಡಿದ DCC ಬ್ಯಾಂಕಲ್ಲಿ ನಾನು ಹೇಳಿದ ಆಗಲಿಲ್ಲ ಅಂದರೆ ಆ ಬ್ಯಾಂಕಿನ ಕಡೆ ತಿರುಗಿ ಉಚ್ಚೇನೂ ಒಯ್ಯೋದಿಲ್ಲ. ಅಂದರೆ ಮುರುಗೋಡು ಮಹಾಂತಾಜನವ್ರ ಆಶೀರ್ವಾದ ಇರ್ತಕ್ಕಂಥ ಬ್ಯಾಂಕ್ನಲ್ಲಿ ತಿರುಗಿ ನಾನು ಉಚ್ಚೆ ಒಯ್ಯೋದಿಲ್ಲ ಅಂತ ನಮ್ಮ ಭಾಷೆ ಬಳಕೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಸಂಸ್ಕೃತಿ. ಅದ್ರ ಜೊತೆಗೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಕೂಡ ಮಾತಾಡಿದರು. ಇವತ್ತು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಏನಾಗಿದೆ, ಆ ಸಂಸ್ಥೆ ಹಾಳಾಗಿ ಹೋಗಿದೆ ಯಾರಿಂದ? ಗೋಕಾಕ್ ಮಿಲ್, ಬಹುಶಃ ತಮಗೆಲ್ಲರಿಗೂ ಕೂಡ ಗೊತ್ತು, ಇಡೀ ಜಿಲ್ಲೆ ಜನತೆಗೂ ಕೂಡ ಗೊತ್ತು. ಗೋಕಾಕ್ ಮಿಲ್ಲಲ್ಲಿ 8,000 ಜನ ಕಾರ್ಮಿಕರು, 8,500 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಇವತ್ತು ಆ ಎಲ್ಲ ಕುಟುಂಬಗಳು ಬೀದಿ ಪಾಲ ಆಗಲಿಕ್ಕೆ ಕಾರಣೀಭೂತರು ಯಾರು? ಇವತ್ತು ಕೇವಲ 200-250 ಜನ ಮಾತ್ರ ಕೆಲಸ ಮಾಡ್ತಕ್ಕಂಥ, ಉಳಿದ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದವ್ರು ಯಾರು? DCC ಬ್ಯಾಂಕ್ನಲ್ಲಿ 100 ಕೋಟಿ ಲೋನ್ ತೊಗೊಂಡವ್ರು ಯಾರು? ನನಗೆ ಇವತ್ತು ಕೇಳಕ್ಕೆ ಸಿಕ್ಕಿರ್ತಕ್ಕಂಥದ್ದು, ಇದೇ ಮಹಾನುಭಾವ ಮನೆ ಬಿಟ್ಟು ಹೊರಗೆ ಬಂದಾಗ, ಅವ್ರ ತಂದೆಯಿಂದ ಹೊರಗೆ ಬಂದಾಗ 25 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದು ಇದೇ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ. 25 ಲಕ್ಷ ರೂಪಾಯಿ ಲೋನ್ ತೊಗೊಂಡು ಇವತ್ತು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬರುವ ನಿಟ್ಟಿನಲ್ಲಿ DCC ಬ್ಯಾಂಕಿನ ಸಹಾಯ ಸಹಕಾರವನ್ನು ಮರೆತು ಆ ಬ್ಯಾಂಕಿನ ಕಡೆ ಉಚ್ಚೆ ಹೊಯ್ಯದಿಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿರ್ತಕ್ಕಂಥದ್ದು. ಬಹುಶಃ ಇದು ಎಲ್ಲೋ ಒಂದು ಕಡೆ ಮುರುಗೋಡು ಮಹಾಂತಾಜನವರಿಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಈ ಸಂದರ್ಭದಲ್ಲಿ ಅವನಿಗೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಹುಶಃ ಯಾವ ಉದ್ದೇಶದಿಂದ ಈ ರೀತಿ ಮಾತಾಡ್ತಾ ಇದ್ರೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೇನಾದರೂ ಈ ಥರ ಪದ ಬಳಕೆ ಆಗಿದ್ದೇ ಆದಲ್ಲಿ ಬಹುಶಃ ನನಗೂ ಪದ ಬಳಕೆ ಮಾಡೋಕ್ಕೆ ಬರುತ್ತೆ. ನಂದಿನ್ನೂ ಬಿಸಿ ರಕ್ತ, ನನ್ನ ಬಾಯಿಗೆ ಏನಾದರೂ ಅವನು ಸಿಕ್ಕರೆ ಖಂಡಿತವಾಗಿಯೂ ಡೆಫಿನೆಟ್ಲಿ ದಿನಾಲು 8ರಿಂದ 10 BP ಗುಳಿಗೆ ತೊಗೊಳೋದ್ರಲ್ಲಿ ಸಂದೇಹನೇ ಇಲ್ಲ. ಆ ಭಾಷೆಯಲ್ಲಿ ಅವನಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ. ಇವತ್ತು 2023 ಚುನಾವಣೆಯಲ್ಲೂ ಕೂಡ ಜನ ಇವನಿಗೆ ಯಾವ ರೀತಿ ಉತ್ತರ ಕೊಟ್ಟರು ಅಂತ ನೋಡಿದ್ದಾನೆ. ಮೊನ್ನೆ DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ. ಅದ್ರ ಜೊತೆಗೇ ಹುಕ್ಕೇರಿ ಚುನಾವಣೆಯಲ್ಲೂ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ. ಇನ್ನೇನಾದರೂ 10ನೇ ಬಂದರೆ ಮುಚ್ಕೊಂಡು ಬರೋದು, ಅವನ ಬಗಲು ಬಚ್ಚಾಗಳ ಜೊತೆ ಕೂಡೋದು, ಬಿಟ್ಟಿ ಚಹಾ ಬಿಟ್ಟಿ ಉಪ್ಪಿಟ್ಟು ತಿಂದು ಮುಚ್ಕೊಂಡು ತನ್ನ ಊರಿಗೆ ಹೋಗಿ ಕೆಲಸ ಮಾಡಬೇಕು. ಇನ್ನೇನಾದರೂ ವಾಪಸ್ ನಮ್ಮ ತಂದೆಯವ್ರ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಏಕವಚನದಲ್ಲಿ ಅಸಹ್ಯವಾಗಿ ಮಾತಾಡಿದರೆ ಅದಕ್ಕಿಂತ ಕೆಟ್ಟ ಭಾಷೆ ಬಳಸಿ, ಬಹುಶಃ ಅವನ ಜೀವನದಲ್ಲಿ ಅಂಥ ಭಾಷೆನೇ ಕೇಳಿರಲ್ಲ, ಅಂಥ ಭಾಷೆ ಬಳಸಿ ಅವನಿಗೆ ನಾವು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭ ನಿಮ್ಮೆಲ್ಲರ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೀನಿ.